ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ಸ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ನಗರಸಭೆಯಲ್ಲಿ 2026-27ನೇ ಸಾಲಿನ ಭಾರತ ಜನಗಣತಿ ಮೇಲ್ವಿಚಾರಕರ ಪೂರ್ವಭಾವಿ ಸಭೆ ಚಿಂತಾಮಣಿ ನಗರಸಭೆಯ ಸಭಾಂಗಣದಲ್ಲಿ ಇಂದು ಭಾರತ ಜನಗಣತಿ ಪ್ರಕ್ರಿಯೆ ಕುರಿತು ಮೇಲ್ವಿಚಾರಕರ ಮತ್ತು ಅಧಿಕಾರಿಗಳ ಮಹತ್ವದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಪೌರಾಯುಕ್ತ JN ಚಲಪತಿ ಮಾತನಾಡಿ, ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನಗಣತಿ ಕಾರ್ಯಕ್ರಮ ಇದಾಗಿದ್ದು, ಜನಗಣತಿ ಕೇವಲ ಅಂಕಿಅಂಶಗಳು ಸಂಗ್ರಹವಲ್ಲ, ಬದಲಾಗಿ ಇದು ದೇಶದ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಿರುವ ಅಡಿಪಾಯ ಎಂದರು. ಸಾರ್ವಜನಿಕರು ನೀಡುವ ಎಲ್ಲ ಮಾಹಿತಿಯನ್ನು ಸುರಕ್ಷಿತವಾಗಿಡಲಾಗುತ್ತದೆ ಮತ್ತು ಯಾವುದೇ ಏಜೆನ್ಸಿಗಳಿಗೆ ಹಂಚಿಕೊಳ್ಳಲಾಗುವುದಿಲ್ಲ ಎಂದು ಮನವರಿಕೆ ಮಾಡಿಕೊಡಬೇಕು. ಮೇಲ್ವಿಚಾರಕರು ಮತ್ತು ಎನ್ಯುಮರೇಟರ್ಗಳು ಹೇಗೆ ಸಮನ್ವಯದಿಂದ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟ ಪೌರಾಯುಕ್ತರು ಸಾರ್ವಜನಿಕರ ಸಹಕಾರ, ಮನೆ ಮನೆಗೆ ಭೇಟಿ ನೀಡುವಾಗ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಹಿತಿ ಪಡೆಯುವ ವಿಧಾನದ ಬಗ್ಗೆ ವಿವರಿಸಿದರು. ಈ ಬಾರಿಯ ಜನಗಣತಿಯು ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ನಡೆಯುತ್ತಿದ್ದು, ಮಾಹಿತಿ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಮತ್ತು ನಿಖರತೆ ಕಾಪಾಡುವುದು ಅತ್ಯಗತ್ಯ. ಇದಕ್ಕಾಗಿ ನೇಮಕಗೊಂಡಿರುವ ಮೇಲ್ವಿಚಾರಕರು ತಮ್ಮ ವ್ಯಾಪ್ತಿಯ ಗಣಿತದಾರರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕೆಂದು ಸೂಚಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ದಾಖಲಿಸುವ ವಿಧಾನದ ಬಗ್ಗೆ ಚರ್ಚಿಸಲಾಯಿತು. ನಗರದ ಪ್ರತಿಯೊಂದು ವಾರ್ಡು ಮತ್ತು ಬ್ಲಾಕ್ಗಳಲ್ಲಿ ಯಾವುದೇ ಮನೆಗಳು ಬಿಟ್ಟು ಹೋಗದಂತೆ ಮೇಲ್ವಿಚಾರಣೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಮೇಲ್ವಿಚಾರಕರಿಗೆ ಆಪ್ ಬಳಕೆ, ತಾಂತ್ರಿಕ ಸಮಸ್ಯೆಗಳ ಪರಿಹಾರ ಮತ್ತು ಸಾರ್ವಜನಿಕರೊಂದಿಗೆ ಸಂವಹನ ನಡೆಸುವ ಕುರಿತು ಹಾಗೂ ಗೂಗಲ್ ಮೀಟ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ ಕಾಲಕಾಲಕ್ಕೆ ಮಾಹಿತಿ ಹಂಚಿಕೆ ಬಗ್ಗೆ ಸಹ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಜನಗಣತಿ ಕಾರ್ಯವು ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿದ್ದು, ಸಾರ್ವಜನಿಕರು ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಬೇಕೆಂದು ನಗರಸಭೆ ಪೌರಾಯುಕ್ತರು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಭಾರಿ BEO ತನುಜಾ, ಪರಿಸರ ಅಭಿಯಂತರ ಇಲಾಖೆ AW ಮೋಹನ್ ಗೌಡ, ಜನಗಣತಿ ವಿಷಯ ನಿರ್ವಾಹಕರಾದ ಸುರೇಶ್, ಉಷಾ ಸೇರಿದಂತೆ ನಗರಸಭೆಯ ಹಿರಿಯ ಅಧಿಕಾರಿಗಳು, ಜನಗಣತಿ ವಿಭಾಗದ ನೋಡಲ್ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಮೇಲ್ವಿಚಾರಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾರು ತಗೊಂಡಿಲ್ಲ ಅವರನ್ನ ನಾವು ಈಗ ಸ್ಟ್ಯಾಂಡ್ ಬೈ ಆದರೂ ತಗೊಳ್ತೀವಿ, ಆಲ್ಟರ್ನೇಟ್ ಆದರೂ ಪ್ರಾಬ್ಲಮ್ ಏನಾದ್ರು ಕೊಡ್ತೀವಿ. ಆಮೇಲೆ ಅಷ್ಟೇನು ಈಗ ಸೂಪರ್ವೈಸ್ ಮಾಡಬೇಕು ಅದು ಮಾಡಬೇಕು, ದಟ್ ಇಸ್ ಮೈ ಚಾರ್ಜ್. ಐ ಆಮ್ ದಿ ಚಾರ್ಜ್ ಆಫ್. ನಾನು ಯಾರಿಗೆ ಏನು ನೋಡಿ ಕೊಡ್ತೀನಿ, ಸ್ಕಿಲ್ಸ್ ಇರೋದು ಕೊಡ್ತೀನಿ. ಈಗ ನಾನು ಅಲ್ಲಿ ಡಿ ಗ್ರೂಪ್ ಇದ್ದಾರೆ, ಮೀಟಿಂಗ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಇದು ಭಾರತ ಸರ್ಕಾರದ ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮ ಜನಗಣತಿ. ಈ ಜನಗಣತಿ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನೀವೆಲ್ಲ ಭಾಗಿಯಾಗಿರೋದಕ್ಕೆ ಸಂತೋಷ ಪಡಬೇಕು. ಇದು ಯಾರಿಗೂ ಸಹ ಇಂಥ ಅವಕಾಶಗಳು ಸಿಗೋದಿಲ್ಲ. ಎರಡನೇದಾಗಿ ಏನು ಕೊಟ್ಟಿದ್ದೀರೋ ಅದನ್ನು ಇಮಿಡಿಯೇಟಾಗಿ ಚಾಚು ತಪ್ಪದೆ ಬೇಗ ಮುಗಿಸ್ಬೇಕು. ಯಾಕಂದರೆ ನಿಮ್ಮ ಕೊಡುವಂಥ ಅಂಕಿಅಂಶಗಳ ಮೇಲೆ ಸರ್ಕಾರಗಳ ರಚನೆ ಆಗೋದು, ಸರ್ಕಾರಗಳ ಒಂದು ಕಾರ್ಯಕ್ರಮಗಳನ್ನು ರೂಪಿಸೋದು, ಇದು ಮಹತ್ವಾಕಾಂಕ್ಷೆ, ಚುನಾವಣೆಗಿಂತೂ ಹೆಚ್ಚು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಆದ್ದರಿಂದ ನೀವು ಹೆಚ್ಚಿನ ಮಹತ್ವ ಕೊಟ್ಟು ಯಾರೂ ನೆಗ್ಲೆಕ್ಟ್ ಮಾಡದೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಭಾಗಿಯಾಗಿ ನಿಮ್ಮ ಕೆಳಗಡೆದಂಥ ಎಲಿಮಿನೇಟರ್ಸ್ನ ನೀವು ವಿಶ್ವಾಸಕ್ಕೆ ತಗೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಜೊತೆಗೆ ನಿಮ್ಗೆ ID ಕಾರ್ಡ್ಸ್ ಕೊಡಬೇಕಾಗಿತ್ತು, ಅದು ಬರುತ್ತೆ, ಬಂದಮೇಲೆ ಕೊಡ್ತೀವಿ. ಮನೆಗೆ ಹೋದ್ಮೇಲೆ ನೀವು ಫಸ್ಟ್ ಪ್ರಿಪೇರ್ ಆಗಿರಬೇಕು. ಸೂಪರ್ವೈಸರ್ಸ್ ನೀವೇನಿದ್ದೀರಾ, ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು. ಏನು ಕ್ವಶನ್ಸ್ ಕೇಳ್ತಾದ್ರೆ ಏನಂತ. ಈಗಾಗಲೇ ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಯಾರ್ಯಾರು ಮಾಡಿದಾರೋ ಎಲಿಮಿನೇಟರ್ಸು, ಇಲ್ಲ ನೀವುಗಳು ಯಾರಾದರೂ ಮಾಡಿದ್ದೀರಾ ಇದರಲ್ಲೇ ಸೆಲ್ಫ್ ಎಲಿಮಿನೇಷನ್ ಮಾಡಿದ್ರೆ, ಮಾಡಿಲ್ಲ ಅಂದರೆ ನೀವೇ ಕುತ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಷ್ಟು ಅಂಶಗಳ ಒಂದು ಪಾಯಿಂಟ್ಸ್ ಕೇಳಿದ್ದಾರೆ, ಏನೇನು ಕೇಳಿದ್ದಾರೆ, ಪ್ರತಿಯೊಂದೂ ನಿಮಗೆ ಮಾಹಿತಿ ಸಿಗುತ್ತೆ. ಬನ್ನಿ ಅಷ್ಟೇ, ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ. ಜೊತೆಗೆ ಪ್ರತಿ ಮನೆಗೂ ಹೋಗುವಾಗ
ಅವರನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಮಾಹಿತಿ ತಗೋಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು, ಈ ಮಾಹಿತಿಯನ್ನು ನಾವೆಲ್ಲೂ ಸಹ ಕೊಡೋದಿಲ್ಲ, ಗೋಪ್ಯವಾಗಿಡ್ತೀವಿ, ಯಾವುದೇ ಏಜೆನ್ಸಿ ಕೊಡೋದಿಲ್ಲ, ಇದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಅಂತ ನೀವು ಅವ್ರ ಗಮನಕ್ಕೆ ತಂದು ಈಗ ಅವರಿಗೆ ಕನ್ವಿನ್ಸ್ ಮಾಡಬೇಕು. ಅದಕ್ಕೆ ಮಾಡೋ ಹೋಗೋ ಮೊದಲು ಆದಷ್ಟು ಬೆಳಗಿನ ಜಾವ ಕೆಲವರೆಲ್ಲ ಕೂಲಿ ಕಾರ್ಮಿಕರು ಸ್ಲಮ್ಸ್ ಕೆಲವರೆಲ್ಲ ಇದ್ದಾರೆ ಇದರಲ್ಲಿ, ಆ ಒಂದು ವಾರ್ಡ್ಗಳಿಗೆ ಪ್ರಿಯಾರಿಟಿ ಕೊಟ್ಟು ಆದಷ್ಟು ಬೇಗ ಹೋಗಿ ನಿಮ್ಮ ಎನ್ಯುಮರೇಟ್ಸ್ನೆಲ್ಲ ಉತ್ತೇಜನ ಮಾಡಿ ಬೇಗ ಮುಗಿಸ್ಬೇಕು. ಇಲ್ಲ ಸಂಜೆ 4 ಗಂಟೆ ಮೇಲೆ ಕೆಲವರು ಪಾಪ ಕೂಲಿ ಕಾರ್ಮಿಕರು ಬರ್ತಾರೆ, ಅವ್ರನ್ನು ಕೊಡಬೇಕು. ಯಾವುದೇ ಸಂದರ್ಭದಲ್ಲಿ ಗೂಗಲ್ ಮೀಟ್ ಆಗಲಿ, ಜಿಲ್ಲಾಧಿಕಾರಿಗಳು ಸ್ಟೇಟ್ ಲೆವೆಲ್ ಇಶ್ಯೂಸ್ ಆಗಲಿ ಆದಾಗ ನಾವೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಸೂಪರ್ವೈಸರ್ ಸಪ್ರೇಟ್ ಗ್ರೂಪ್ ಇದೆ, ಎನ್ಯುಮರೇಟರ್ ಸಪ್ರೇಟ್ ಗ್ರೂಪ್ ಇದೆ, ನಮ್ಮ ಅಧಿಕಾರಿಗಳು ಸಪ್ರೇಟ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಮಾಹಿತಿ ಹಾಕಿದವಾಗ ಕಡ್ಡಾಯವಾಗಿ ರಿಪ್ಲೈ ಕೊಡಬೇಕು. ನಾನು ಹೇಳ್ತಾ ಇದ್ದೀನಿ, ಈಗ ಐ ಆಮ್ ಆಸ್ಕಿಂಗ್ ಒನ್ ಸೆಕೆಂಡ್, ಕಡ್ಡಾಯವಾಗಿ ನೀವು ಕೊಡಲೇಬೇಕು. ಜಿಲ್ಲಾ ಕಚೇರಿಯಿಂದ ತುರ್ತು ಸಭೆ ಕರೆದಾಗ ನಾನು ಸಹ ತುರ್ತು ಸಭೆ ಕರಿಬೇಕಾಗ್ತದೆ. ಆ ಸಂದರ್ಭದಲ್ಲಿ ನೀವು ಸಹ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಬೇಕು. ಎಲ್ಲಿದ್ರೂ ಹಾಫ್ ಅನ್ ಅವರಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಬಂದು ನೀವು ತಾಲೂಕು ಇಲ್ಲಿ 5 ಕಿಲೋಮೀಟರ್ ಸರೌಂಡಿಂಗ್ಸ್ ಅಷ್ಟೇ ನಮ್ಮ ವ್ಯಾಪ್ತಿ, ನಗರಸಭೆ ವ್ಯಾಪ್ತಿ, ಹಳ್ಳಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅರ್ಧ ಗಂಟೆಯಲ್ಲಿ ನೀವು ಬಂದು ಅಸೆಂಬಲ್ ಆಗಬೇಕಾಗ್ತದೆ ಇಲ್ಲೇ. ಇಲ್ಲ ಅಂದರೆ ಲೇಟ್ ನೈಟ್ ಏನಾಯ್ತಂದರೆ ನಾನು ನಿಮ್ಗಳಿಗೆ ಗೂಗಲ್ ಮೀಟ್ ಕರಿತೀನಿ. ಏನು ನಿರ್ದೇಶನ ಜಿಲ್ಲಾಧಿಕಾರಿಗಳಿಂದ ಬರ್ತದೋ ಇಲ್ಲ ಹೋದ್ರೆ ಭಾರತ ಸರ್ಕಾರದಿಂದ ಬರ್ತದೋ ಅದ್ರ ಪ್ರಕಾರ ನಾನು ನಿಮ್ಗಳಿಗೆ ನಿರ್ದೇಶನ ಕಾಲಕ್ಕೆ ಕೊಡ್ತೇನೆ. ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ, ನಿಮ್ಮ ಎನ್ಯುಮರೇಟರ್ಸ್ ಆರೋಗ್ಯನೂ ನಿಮ್ಮ ಕೈಲಿರ್ತದೆ. ಆದಷ್ಟು ಬಿಸಿಲಿಗೆ ಹೋಗ್ದಂಗೆ ಒಂದು ವಾತಾವರಣ ಸರಿ ಇದ್ದಾಗ ನೋಡಿಕೊಂಡು ಹೋಗಿ. 27ರಿಂದ ಮಳೆ ಬರೋಂಥ ಸಂದರ್ಭಗಳಿರೋದ್ರಿಂದ ಆದಷ್ಟು ಬೇಗ ಮುಗಿಸಿ. ಸ್ಲಮ್ಸ್ಗೆ ಪ್ರಿಯಾರಿಟಿ ಕೊಡಿ, ಮುಗಿಸ್ಬಿಡ್ತೀನಿ. ಆಮೇಲೆ ಏನಾದರೂ ನಿಮಗೇನಾದರೂ ಸಮಸ್ಯೆ ಆದರೆ ಯಾವುದೇ ಕಾರಣಕ್ಕೂ ಮುಜುಗರ ಬೇಡ. ನಾವೆಲ್ಲ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿರೋರು, ನೇರವಾಗಿ ನನ್ನ ಮಾರ್ಗ ಆದರೂ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನಾನು ಸಿಕ್ಕಲಿಲ್ಲ ಅಂದರೆ ನನ್ನ ಕೇಸ್ ವರ್ಕರ್ ಸುರೇಶ್ ಇರ್ತಾನೆ, ಉಷಾ ಇರ್ತಾರೆ. ಇಲ್ಲಾಂದರೆ ನಾನು ಅಡಿಷನಲ್ ಚಾರ್ಜ್ ಆಫೀಸರ್ ಅಂದ್ಬಿಟ್ಟು ನಾನು ನಮ್ಮ ಎನ್ವೈರ್ಮೆಂಟ್ ಇಂಜಿನಿಯರ್ AWN ಮೋಹನ್ ಅವ್ರನ್ನ ಹಾಕಿರ್ತೀನಿ. ನಮ್ಮ IT ಶಿವು ಅಂತಿರ್ತಾರೆ. ನಿಮಗೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದಾಗ ನಮ್ಮ ITಗೆ ನೀವು ಕನ್ಸಲ್ಟ್ ಮಾಡ್ಬೋದು. ಅವ್ರ ಇಲಾಖೆ ಹೆಡ್ಸ್ಗೆ ಕರೆಸ್ಕೊಂಡು ಲೇಟ್ ಆಗಿದ್ದಕ್ಕೆ 2 ದಿನ ತಡ ಆಗಿದ್ದಕ್ಕೆ ನಾನು ಸಾರ್ವಜನಿಕರಲ್ಲೂ ಸಹ ಕ್ಷಮೆ ಕೇಳ್ತಾ ಇದ್ದೀನಿ. ಬರ್ತಾರೆ ಸಾರ್ವಜನಿಕರು, ಅವರು ಸಹ ಕಾಯ್ತಿದ್ದಾರೆ ಬರಲಿ ಅಂತ. ಈಗಾಗಲೇ ನೀವು ಏನು ಲೇಟ್ ಮಾಡಿದ್ರೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಿಸೋದಕ್ಕೆ ನಿಮ್ಮ ಹತ್ರ ಪ್ರಿಯಾರಿಟಿ ಕೊಟ್ಟು ಮಾಡಿಸ್ತೀನಿ. ಈ ಕೂಡಲೇ ನೀವು ಹೋಗಬೇಕು, ವಾರ್ಡ್ ವಿಸಿಟ್ ಮಾಡಬೇಕು, ಬೌಂಡ್ರೀಸ್ ಚೆಕ್ ಮಾಡ್ಕೋಬೇಕು, ಎನ್ಯುಮರೇಟರ್ಸ್ ವಿಶ್ವಾಸಕ್ಕೆ ತೊಗೋಬೇಕು. ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮಾಡಬೇಕು. ಆದಷ್ಟು ಆ ವಾರ್ಡ್ಗಳಿಗೆ ಹೋದಾಗ ಜನಪ್ರತಿನಿಧಿಗಳು ಬರ್ತಾರೆ. ಜನಪ್ರತಿನಿಧಿಗಳು ಬಂದಾಗ ಅವ್ರಿಗೂ ಸಹ ಗೌರವ ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಿ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿಗಳು ಅಲ್ಲೇ ಸಿಗ್ತವೆ, ಅವರೇ ಕೊಡ್ತಾರೆ. ಆದರೆ ಅವ್ರು ಕೊಡೋದನ್ನು ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಕೆಲವೊಂದು ಸೂಪರ್ವೈಸರ್ಸು, ಎಲಿಮಿನೇಟರ್ಸು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು, ಫೇಕ್ ಮೆಡಿಕಲ್ ರಿಪೋರ್ಟ್ಸ್ ಕೊಟ್ಟು ನನ್ನ ಹತ್ರ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾನು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಮುಲಾಜಿಲ್ದಂಗೆ ಜಿಲ್ಲಾಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ನಾನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೇನೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ನಾನು ಯಾವುದೇ ಒತ್ತಡಕ್ಕೆ ನಾನು ಮಣಿಯಲ್ಲ. ಸರ್ಕಾರಿ ಕಾರ್ಯಕ್ರಮ ಮಾಡಲೇಬೇಕು, ನೀವು ಮಾಡಬೇಕು, ನಾನು ಮಾಡಬೇಕು, ಮಾಡಲೇಬೇಕಿತ್ತು ಅಷ್ಟೇ. ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಹೇಳಿ.